ಭುಗಿಲೆದ್ದ ಬದಲಾವಣೆಯ ಬೇಗುದಿ. ಪಕ್ಷದ ನಾಯಕರ ವಿರುದ್ಧವೇ ರಾಹುಲ್ ಗಾಂಧಿಗೆ ದೂರು ನೀಡಲಾಗಿದೆ. ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರಂತೆ ಕಾಂಗ್ರೆಸ್ ಹಿರಿಯ ನಾಯಕರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಿದೆ. ನಾವು ಹೋರಾಡಬೇಕಾಗಿರುವುದು ಬಿಜೆಪಿ ಜೆಡಿಎಸ್ ವಿರುದ್ಧ. ನಮ್ಮ ನಾಯಕರು ಬಿಜೆಪಿ ಜೆಡಿಎಸ್ ವಿರುದ್ಧ ಹೋರಾಡುವುದನ್ನ ಮರೆತಿದ್ದಾರೆ. ಅದಲು ಬದಲು ಸಚಿವರಿಂದ ಸಿಎಂ ಸ್ಥಾನದ ಬಗ್ಗೆ ಹೇಳಿಕೆಗಳು ಬರುತ್ತಿವೆ. ಸಚಿವರೇ ದಿನಕ್ಕೊಂದು ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದರಿಂದ ನಮ್ಮ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತಿದೆ. ಕೂಡಲೇ ಸಚಿವರಿಗೆ ಸೂಚಿಸಿ ಗೊಂದಲಕಾರಿ ಹೇಳಿಕೆಗಳನ್ನ ನಿಲ್ಲಿಸಿ ಬಹಿರಂಗ ಹೇಳಿಕೆಗೆ ಕಡಿವಾಣ ಹಾಕಿ ಎಂದು ಪತ್ರ ಬರೆದಿದ್ದಾರಂತೆ. ರಾಹುಲ್ ಗಾಂಧಿಗೆ ಪತ್ರ ಬರೆದು ಮನವಿ ಮಾಡಿದ ಹಿರಿಯ ನಾಯಕರು ಬಿಎಲ್ ಶಂಕರ್, ವಿಎಸ್ ಉಗ್ರಪ್ಪ, ವಿಆರ್ ಸುದರ್ಶನ್, ಎಲ್ ಹನುಮಂತಯ್ಯ, ಬಿಎನ್ ಚಂದ್ರಪ್ಪ, ಪ್ರಕಾಶ್ ರಾಠೋಡ್, ಪಿಆರ್ ರಮೇಶ್, ಸಿಎಸ್ ದ್ವಾರಕನಾಥ್, ಎಚ್ಡಿ ಅಮರನಾಥ್, ರಾಣಿ ಸತೀಶ್, ಎಚ್ಎಂ ರೇವಣ್ಣ, ಖಾಲಿದ್ ಅಹ್ಮದ್, ಮೋಹನ್ ಕೊಂಡಜ್ಜಿಯಿಂದ ರಾಹುಲ್ ಗಾಂಧಿಗೆ ಪತ್ರ ಬರೆಯಲಾಗಿದೆ. ರಾಹುಲ್ ಗಾಂಧಿಗೆ ಹಿರಿಯ ಕಾಂಗ್ರೆಸ್ ನಾಯಕರಿಂದ ಪತ್ರ ಬರೆಯಲಾಗಿದೆ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಬದಲಾವಣೆಯ ಬೇಗುದಿ. ಪಕ್ಷದ ನಾಯಕರ ವಿರುದ್ಧವೇ ರಾಹುಲ್ ಗಾಂಧಿಗೆ ದೂರು ನೀಡಲಾಗಿದೆ. ನಾಯಕರ ಹೇಳಿಕೆಗಳಿಂದ ಬೇಸತ್ತ ಹಿರಿಯ ನಾಯಕರು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಿದೆ ಎಂದು ರಾಹುಲ್ ಗಾಂಧಿಗೆ ಮನವಿ ಪತ್ರ ಬರೆದಿದ್ದಾರೆ. ನಾವು ಹೋರಾಡಬೇಕಾಗಿರುವುದು ಬಿಜೆಪಿ ಜೆಡಿಎಸ್ ವಿರುದ್ಧ ಹೊರತು ನಮ್ಮ ನಾಯಕರ ವಿರುದ್ಧವೇ ಅಲ್ಲ. ನಮ್ಮ ನಾಯಕರು ಬಿಜೆಪಿ ಜೆಡಿಎಸ್ ವಿರುದ್ಧ ಹೋರಾಡುವುದನ್ನೇ ಮರೆತಿದ್ದಾರೆ. ಅದಲು ಬದಲು ಸಚಿವರಿಂದ ಸಿಎಂ ಸ್ಥಾನದ ಬಗ್ಗೆ ಹೇಳಿಕೆಗಳು ಬರುತ್ತಿವೆ. ಸಚಿವರೇ ದಿನಕ್ಕೊಂದು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇದರಿಂದ ನಮ್ಮ ಕಾರ್ಯಕರ್ತರಿಗೂ ತಪ್ಪು ಸಂದೇಶ ಹೋಗುತ್ತಿದೆ. ಅಲ್ಲದೆ ಜನರ ಬಳಿ ಸರ್ಕಾರ ನಂಬಿಕೆ ಕಳೆದುಕೊಳ್ಳುತ್ತಿದೆ. ಕೂಡಲೇ ಸಚಿವರಿಗೆ ಸೂಚಿಸಿ ಗೊಂದಲಕಾರಿ ಹೇಳಿಕೆಗಳನ್ನು ನಿಲ್ಲಿಸಿ ಎಂದು ಮನವಿ ಪತ್ರ ಬರೆದಿದ್ದಾರೆ. ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಎಂದು ಮನವಿ ಪತ್ರ ಬರೆದಿದ್ದು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರಂತೆ ಹಿರಿಯ ನಾಯಕರು ಬಿಎಲ್ ಶಂಕರ್, ವಿಎಸ್ ಉಗ್ರಪ್ಪ, ವಿಆರ್ ಸುದರ್ಶನ್, ಎಲ್ ಹನುಮಂತಯ್ಯ, ಬಿಎನ್ ಚಂದ್ರಪ್ಪ, ಪ್ರಕಾಶ್ ರಾಠೋಡ್, ಪಿಆರ್ ರಮೇಶ್, ಸಿಎಸ್ ದ್ವಾರಕನಾಥ್, ಎಚ್ಡಿ ಅಮರನಾಥ್, ರಾಣಿ ಸತೀಶ್, ಎಚ್ಎಂ ರೇವಣ್ಣ, ಖಾಲಿದ್ ಅಹ್ಮದ್, ಮೋಹನ್ ಕೊಂಡಜ್ಜಿಯಿಂದ ರಾಹುಲ್ ಗಾಂಧಿಗೆ ಮನವಿ ಪತ್ರ ಬರೆಯಲಾಗಿದೆ.